ನಮಸ್ಕಾರ ಮಿಸ್ಟರ್ ಪಾರ್ಥ, ಬನ್ನಿ. ಈ ಕ್ಷಣದಲ್ಲಿ ನೀವು ಬಂದಿದ್ದು ನನಗೆ ಎಷ್ಟೋ ಧೈರ್ಯ ಬಂದ ಹಾಗಾಯ್ತು. ಅದೇನಾಯ್ತು ಅಂದ್ರೆ ಐ ನೋ ಸರ್, ನನಗೆಲ್ಲ ವಿಷಯನೂ ಗೊತ್ತಾಯ್ತು. ನೀವೇನು ವರಿ ಮಾಡಬೇಡಿ. ನಿಮ್ ಮಗುನ ಕಿಡ್ನಾಪ್ ಮಾಡಿರೋರು ಯಾರೇ ಆಗಿರ್ಲಿ, ಅವರ ಅಟ್ಟಹಾಸನ ಮಟ್ಟ ಹಾಕಿ ನಿಮ್ ಮಗುನ ಒಪ್ಪಿಸ್ತೇನೆ. ಸರ್, ನನ್ ಮಗನ್ ಪ್ರಾಣ ಉಳಿಸಿದ ಪುಣ್ಯ ನಿಮಗ್ ಬರುತ್ತೆ ಸರ್. ಪ್ಲೀಸ್ ಸರ್, ಪ್ಲೀಸ್. ಹೇಗಾದ್ರೂ ಮಾಡಿ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಿಸ್ಟರ್ ಪಾರ್ಥ, ನೀವ್ ಇಲ್ಲಿಗೆ ಬಂದ್ಮೇಲೆ ಅವ್ರು ಯಾರು ನಿಮ್ ಕಣ್ಣಿಗೆ ಬಿದ್ದಿಲ್ವಾ? ಈಗ ಜಸ್ಟ್ ಒಂದು ಗ್ಯಾಂಗ್ ಜೊತೆ ಫೈರಿಂಗ್ ಆಯ್ತು. ಅವ್ರ ಎಸ್ಕೇಪ್ ಆದ್ರು. ಅವ್ರನ್ನ ಫಾಲೋ ಮಾಡ್ತಾ ಬಂದ್ವಿ, ಇಲ್ಲಿ ನೀವು ಸಿಕ್ಕಿದ್ರಿ. ಆ ಗುಂಪಿನ ಜೊತೆ ಹೊಡೆದಾಟ ಆಯ್ತು ಅಂದ್ರಲ್ಲ, ನನ್ ಮಗನ್ಗೆ ಏನೂ ಆಗಿಲ್ಲ ತಾನೆ? ನಮ್ಮ ಅಬ್ಬಿಗೆ ಏನೂ ಆಗಿಲ್ಲ ತಾನೆ? ಆ ಗುಂಪಲ್ಲಿ ಯಾವ ಮಗುನೂ ಕಣ್ಣಿಗೆ ಬೀಳ್ಲಿಲ್ಲ. ಆ ಪಾಪಿಗಳು ನನ್ ಮಗನ್ಗೆ ಏನ್ ಮಾಡಿದ್ರು? ಪ್ಲೀಸ್ ಧೈರ್ಯವಾಗಿರಿ ಸರ್. ಡೋಂಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ನಿಮ್ ಮಗುಗೆ ಏನೂ ಆಗಲ್ಲ ಸರ್. ಆ ಗುಂಪಿನಲ್ಲಿ ನಿಮ್ ಮಗು ಇರ್ಲಿಲ್ಲ ಅಂತ ಹೇಳಿದ್ರು ಅಷ್ಟೇ. ಅದು ಅಲ್ಲದೆ ಅವ್ರ ಕಿಡ್ನಾಪರ್ಸ್ ಬೇರೆಯವರ ಅಂತ ಇನ್ನೂ ಕನ್ಫರ್ಮ್ ಆಗ್ಲಿಲ್ಲ ಸರ್. ನಾವು ನಮ್ಮ ಕರ್ತವ್ಯನ ನಿಷ್ಠೆಯಿಂದ ಮಾಡ್ತಾ ಇದೀವಿ. ನಿಮ್ ಮಗುನ ತಂದು ನಿಮ್ಗೆ ಒಪ್ಸೋ ತನಕ ನಾವ್ ಯಾರು ಈ ಕಾಡನ್ನ ಬಿಟ್ಟು ಕದ್ಲಲ್ಲ ಸರ್. ಬಟ್ ಅವ್ರು ಯಾರೇ ಆಗಿರ್ಲಿ, ACP ಪಾರ್ಥ ಕಾರ್ಯಾಚರಣೆ ಬಂದ ಮೇಲೆ ಅಪರಾಧಿಗಳು ಏನೇ ಪ್ಲಾನ್ ಮಾಡಿದ್ರು ಅದನ್ನು ಬ್ರೇಕ್ ಮಾಡೇ ಮಾಡ್ತಾರೆ. ಯು ಡೋಂಟ್ ವರಿ ಸರ್. ಎಲ್ರೂ ಒಂದ್ ಕಡೆ ಸೆಟ್ಲ್ ಆಗಿರಿ. ಮಗು ಸಿಕ್ಕಿದ ತಕ್ಷಣ ವಿಷಯ ತಿಳಿಸ್ತೀವಿ. ಲುಕ್ ದೇಶಪಾಂಡೆ, ನೀವು ಮಿನಿಸ್ಟರ್ ಜೊತೆ ಇರಿ. ಸರ್, ನಾ ಬರ್ತೀವಿ. ಓಕೆ ಸರ್. ನಾವು ಬರ್ತೀವಿ ಸರ್. ನೀವಾ? ಹೆತ್ತ ಕರಳು ದೂರ ಇದ್ದು ಸಂಕಟ ಪಡೋದಕ್ಕಿಂತ ನಾವು ನಿಮ್ ಜೊತೆಲಿ ಬರ್ತೀವಿ ಸರ್. ದಯವಿಟ್ಟು ಬೇಡ ಅನ್ಬೇಡಿ, ನಾವು ಬರ್ತೀವಿ ಸರ್. ಪ್ಲೀಸ್ ಸರ್. ಹೌದು ಮಿಸ್ಟರ್ ಪಾರ್ಥ ಅವರೇ, ನಮ್ಮಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ಹೌದು ಸರ್, ಸೈಲೆಂಟ್ ನಿಮ್ ಹಿಂದೆನೇ ಇರ್ತೀವಿ ಸರ್. ಇಷ್ಟೆಲ್ಲ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದಾರೆ ಅಂದ್ಮೇಲೆ ಯಾವ್ದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡ್ಬೋದು ಸರ್. ಹೌದು, ಬರ್ಲಿ ಬಿಡಿ ಸರ್. ಓಕೆ, ರಿಲ್ಯಾಕ್ಸ್. ಸೊ ಬನ್ನಿ. ಸತ್ತಬಿಟ್ಟಿದ್ದಾನೆ ಕಣ. ಯಾರೋ ಶೂಟ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡಿದೀಗ? ಒಂದ್ ನಿಮಿಷ. ಏಯ್, ಹಲೋ ಹಲೋ ಹಲೋ, ನಾನು ರಘು ಮಾತಾಡ್ತಾ ಇದ್ದೀನಿ ಬಾಸ್. ನಾವೆಲ್ಲರೂ ಈಗ ಬಿದಿರುಕಟ್ಟೆ ಹತ್ರ ಬಂದಿದ್ವಿ. ಬಿ ಕೇರ್ಫುಲ್. ಪೊಲೀಸ್ ಅಟ್ಯಾಕ್ ಆಗಿ ನಾವೆಲ್ಲ ತಪ್ಪಿಸ್ಕೋಬೇಕಾಗಿ ಬಂತು. ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರ ಕೈಗೆ ಸಿಗಲೇಬೇಡಿ. ಆ ಮಗುನೇ ನಮ್ಮ ಆಟಕ್ಕೆ ಟ್ರಂಪ್ ಕಾರ್ಡ್. ನಾವು ಜೋಡಿ ಬಂಡೆ ಹತ್ರ ಇದ್ದೀವಿ. ಆದಷ್ಟು ಬೇಗನೆ ಬನ್ನಿ. ಓಕೆ ಬಾಸ್, ಓಕೆ ಬಾಸ್. ಬಾಸ್ ಮತ್ತು ಎಲ್ಲರೂ ಜೋಡಿ ಬಂಡೆ ಹತ್ರ ಇದಾರಂತೆ. ನಾವೆಲ್ಲರೂ ಈ ಮಗುನ್ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕಂತೆ. ವೆರಿ ಗುಡ್, ಲೆಟ್ಸ್ ಗೋ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಫೈರಿಂಗ್ ಸೌಂಡ್ ಕೇಳಿಸ್ತು, ಹಾಗಾಗಿ ಈ ಕಡೆ ಬಂದ್ವಿ.
ಕಿಡ್ನಾಪರ್ಸ್ ಏನಾದ್ರೂ ನಿಮ್ ಕಣ್ಣಿಗೆ ಬಿದ್ರಾ? ಯಾವುದೋ ಒಂದು ಗುಂಪಿನ ಜೊತೆ ಫೈರಿಂಗ್ ಆಯ್ತು, ಆದ್ರೆ ಅವರು ಕಿಡ್ನಾಪರ್ಸ ಅಥವಾ ಬೇರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಸರ್, ಕಿಡ್ನಾಪರ್ಸ್ 4 ಜನ ಇದ್ದಾರೆ. ಅವರೆಲ್ಲರೂ ನಮ್ ಗಾರ್ಡ್ಸ್ ತರಾನೇ ಯೂನಿಫಾರ್ಮ್ ಹಾಕೊಂಡಿದ್ದಾರೆ. Is it? ಹಾಗಿದ್ರೆ ಅವರು ಕಿಡ್ನಾಪರ್ಸ್ ಅಲ್ಲ, ಈ ಗಾಂಜಾ ಸ್ಮಗ್ಲರ್ಸ್ ಇರಬೇಕು. ಎನಿಹೌ, ಯಾರೇ ಸಿಕ್ಕಿದ್ರು ಅರೆಸ್ಟ್ ಮಾಡಿ, ಅಪೋಸ್ ಮಾಡಿದ್ರೆ ಮಾತ್ರ ಶೂಟ್ ಮಾಡಿ. ಓಕೆ ಓಕೆ ಸರ್. ಬಟ್ ಇವ್ರನ್ನೆಲ್ಲ ಯಾಕೆ ಕರ್ಕೊಂಡ್ ಬರಕ್ ಹೋದ್ರಿ ಸರ್? ನಾನ್ ಕರ್ಕೊಂಡು ಬರ್ಲಿಲ್ಲ, ದೇ ಆಲ್ರೆಡಿ ಎಂಟೆಡ್ ಫಾರೆಸ್ಟ್. ಇಲ್ಲ, ಫೈರಿಂಗ್ ಸೌಂಡ್ ಬಂತು, ನಾವೇ ಇವ್ರ ಜೊತೆ ಬಂದ್ ಸೇರ್ಕೊಂಡ್ವಿ. ಕಾರ್ಯಾಚರಣೆಯಲ್ಲಿ ಇವರೆಲ್ಲ ಇದ್ರೆ ಪ್ರಾಬ್ಲಮ್ ಅಲ್ವಾ ಸರ್? ಏನ್ ಮಾಡೋದು, ಮಗನ್ ಮೇಲಿರೋ ಪ್ರೀತಿ. ನೋ ಪ್ರಾಬ್ಲಮ್. ಬೈ ದ ಬೈ, ಕಿಡ್ನಾಪರ್ಸ್ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ತಾ? ನೋ ಸರ್. ಥಿಕ್ ಫಾರೆಸ್ಟ್, ವೆಪನ್ಸ್ ಎಲ್ಲ ಇರೋದ್ರಿಂದ ಅವರು ತಪ್ಪಿಸ್ಕೊಳ್ಳೋಕೆ ಈಸಿ ಆಗ್ತಾ ಇದೆ. ಆದ್ರೆ ಅವ್ರು ಈ ಕಾಡ್ ಬಿಟ್ಟು ಹೋಗಿರೋದಕ್ಕೆ ಚಾನ್ಸಸ್ ಇಲ್ಲ ಸರ್. ಇಲ್ಲೇ ಎಲ್ಲೋ ಅಡ್ಡಾಡ್ತಾ ಇರ್ತಾರೆ. ಓಕೆ ಓಕೆ, ಲೆಟ್ಸ್ ಮೂವ್. ಬರ್ತಾರೆ, ಬಂದೇ ಬರ್ತಾರೆ ಅವರು. ಪಾಸ್ ಬಂದೇ ಬಿಟ್ರು. ಶಬ್ಬಾಷ್ ಶಬ್ಬಾಷ್. ಇದು ಇದು ನಮ್ಮ ಹುಡುಗರ ತಾಕತ್ತು ಅಂದ್ರೆ. ಪೊಲೀಸ್ನವ್ರು ಏನೇ ಪಟ್ಟ ಹಾಕಿದ್ರು, ಪಲ್ಟಿ ಹೊಡೆದಾದ್ರು ಸರಿ, ಅವ್ರಿಗೆ ಚೆಳ್ಳೆ ಹಣ್ಣು ತಿನ್ಸ್ಕೊಂಡ್ರಲ್ಲ. ಇದು ಇದು ಎಷ್ಟು ಕ್ಯೂಟ್ ಆಗಿದೆ ನಮ್ಮ ಈ ತಿಜೋರಿಕಿ. ವಾಟ್ಸ್ ಯುವರ್ ನೇಮ್ ಮೈ ಡಿಯರ್ ಕ್ಯೂಟ್ ಬಾಯ್? ಅಭಿ. ಹಲೋ ಹಲೋ ಮಿನಿಸ್ಟರ್ ಶಂಕರಪ್ಪ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ನಿನ್ನ ಮಗ, ಐ ಮೀನ್ ನಿನ್ನ ವಂಶೋದ್ಧಾರಕ, ನಿನಗೆ ಜೀವಂತವಾಗಿ ಸಿಗ್ಬೇಕು ಅಂದ್ರೆ ನಮ್ಮ ಹಿಂದೆ ಬಿದ್ದಿರೋ ಪೊಲೀಸ್ನವರು ಒಂದು ಹೆಜ್ಜೆನ ಮುಂದೆ ಹಿಡಿದಿರೋ ಹಾಗೆ ಆರ್ಡರ್ ಮಾಡು. ಸಂಜೆ 4 ಗಂಟೆ ಒಳಗೆ ಜನಗಳ ನಂಬಿಕೆಗೆ ದ್ರೋಹ ಮಾಡಿ ನೀನ್ ಸಂಪಾದನೆ ಮಾಡಿರೋ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ 10 ಕೋಟಿ ರೂಪಾಯಿ ನನ್ನ ಕೈಗೆ ಸೇರ್ಬೇಕು. ಇಲ್ಲ ಅಂದ್ರೆ ನಿನ್ನ ಮಗನ ಹೆಣ ಕೂಡ ನಿನ್ ಕೈಗೆ ಸಿಗೋದಿಲ್ಲ. ಹುಷಾರ್. ದಯವಿಟ್ಟು ನನ್ನ ಮಗನ್ಗೆ ಏನು ಮಾಡಬೇಡ. ನಿಂಗೆ ಹಣ ತಾನೇ ಬೇಕು, ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತೀನಿ. ಏಯ್, ಯಾರು ಯಾರೋ ನೀನು? ಓಹೋ, ಕಾಕಿ ಸ್ಮೆಲ್ಲು ಸೆಲ್ ಫೋನಲ್ಲೂ ಬರ್ತಾ ಇದೆ. ನಾನು ಯಾರು ಅಂತ ಕೇಳ್ದೆ ಅಲ್ಲ, ಈ ದೇಶದ ಪ್ರಧಾನಿ ಆಗ್ಬೇಕು ಅಂತಿದ್ದೆ. ಆದ್ರೆ ಏನ್ ಮಾಡೋದು, ಹಣ ತಗೊಂಡು ಓಟ್ ಹಾಕೋ ದಡ್ಜನ್ರು ಇರೋವರೆಗೂ ಆ ಶಂಕರಪ್ಪನಂತವರೇ ಮಿನಿಸ್ಟರ್ ಆಗೋದು. ಅದಕ್ಕೆ ನಾವು ಯಾವುದೇ ಪದವಿಗೆ ಹೋದ್ರೂ ಉದ್ದೇಶ ಹಣ. ಅದನ್ನ ನೇರವಾಗಿ ಪಡಿಬಹುದು ಅಂತಾನೆ ಆ ಮಿನಿಸ್ಟರ್ ಮಗನ ಕಿಡ್ನಾಪ್ ಮಾಡಿದ್ದು. ಮಗು ಅನುಮಾನನ? ಮುದ್ದಾದ ಮಗು ಮಾತು ಕೇಳಿಸ್ಕೊ. ತಗೋ ಪುಟ್ಟ, ಪೊಲೀಸ್ ಮಾಮ ನಿನ್ನ ಹತ್ರ ಮಾತಾಡ್ಬೇಕಂತೆ, ಮಾತಾಡು. ಹಲೋ ಹಲೋ ಅಭಿ ಅಭಿ ಪ್ಲೀಸ್. ಅಭಿ ಅಭಿ, ಅಮ್ಮ ಅಮ್ಮ. ಕಂದ, ನಿನ್ಗೇನು ಆಗಿಲ್ಲ ತಾನೆ? ನಿನ್ಗೇನು ಆಗಿಲ್ಲ ತಾನೆ ಕಂದ? ಅಮ್ಮ, ನಂಗೆ ತುಂಬಾ ಭಯ ಆಗ್ತಾ ಇದಮ್ಮ. ಏನಾದ್ರೂ ಮಾಡಿ ನನ್ ಕರ್ಕೊಂಡೋಗಿ ಅಮ್ಮ. ಕಂದ, ಅಭಿ. ಹಲೋ ಅಭಿ ಮಗನೇ. ಅಪ್ಪ, ನಂಗೆ ಹೆದರಿಕೆ ಆಗುತ್ತೆ. ಇವರೆಲ್ಲ ನೋಡಕ್ಕೆ ಹ್ಯಾರಿ ಪಾಟರ್ ವಿಲನ್ ಗಳಿದ್ದಾಗಿದ್ದಾರೆ. ಬಾಯ್ ಬಿಟ್ರೆ ಸಾಕು ಕಣ್ ತೋರಿಸ್ತಾರೆ. ನಿನ್ಗೇನು ತೊಂದರೆ ಆಗಲ್ಲ ಕಂದ, ಬೇಗ ಕರ್ಸ್ಕೊತೀನಪ್ಪ. ಸರ್ ಪ್ಲೀಸ್. ಈಗ ಏನ್ ಮಾಡೋದು ಸರ್? ಅಭಿ, ಫೋನ್ ಆ ಸೈತಾನ ಕೊಡು. ಹಲೋ. ಏಯ್ ನೋಡು, ಬದುಕು ಆಸಿದ್ರೆ ಮಗುನು ನನಗೆ ಹ್ಯಾಂಡ್ ಓವರ್ ಮಾಡಿ ಸರೆಂಡರ್ ಆಗು. ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ಸತ್ತು ಈ ಕಾಡು ಪ್ರಾಣಿಗಳಿಗೆ ಆಹಾರ ಆಗ್ತೀಯ. ಚಾಯ್ಸ್ ಈಸ್ ಯುವರ್ಸ್. ACP ಸಾಹೇಬ, ಅದೇನೋ ಹೇಳ್ತಾರಲ್ಲ, ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ. ಇನ್ನು ನಿನ್ನಂತ ಕಾಕಿದಾಸನ್ ಪೊಂಗಿಗೆ ಹೆದರ್ತೀನೇನ? ಸಂಬಂಧಪಟ್ಟವ್ರಿಗೆ ವಿಷಯ ತಿಳಿಸಿದ್ದಾಯ್ತು. ಮಗುಗಿಂತ ಹಣನೇ ಮುಖ್ಯ ಅಂದ್ರೆ ನಿನ್ನ ಮಾತು ಕೇಳ್ತಾರೆ. ಇಲ್ಲ ಅಂದ್ರೆ ಕೋಟಿನ ಕಸ ಅಂತ ತಿಳ್ಕೊಂಡು ಹಣ ಕೊಟ್ಟು ಮಗುನ ಮುದ್ದಾಡ್ತಾರೆ.
ಬಾಯ್. ಬಿಡ ಬಿಡ. ಹೊಳ್ಬೇಡ ಕುನ್ನಿ ನನ್ನ ಮಗನೇ. ಬಂದ್ರು. ಬಾಸ್ ಮಗು ಓಡಾಗ್ತಾ ಇದೆ. ನಿಂತ್ಕೊಳ್ಳೋ, ಓಡ್ಬೇಡ, ನಿಂತ್ಕೊಳ್ಳೋ. ಯಾಕ್ ಮರಿ, ಏನಾಯ್ತು? ಏನಾದ್ರೂ ಖಚಿತ? ಮತ್ತೆ ಏನಾದ್ರೂ ಕನ್ಸ್ಕಂಡ್ಯಾ? ಸುಮ್ನೆ ಆ ರೀತಿ ಏನು ಕನಸು ಕಾಣ್ಬೇಡ ಪುಟ್ಟ. ನಾವು ನಿನಗೇನು ಮಾಡೋದಿಲ್ಲ. ನಮಗ್ ಬೇಕಾಗಿರೋದು ನಿನ್ನ ಪ್ರಾಣ ಅಲ್ಲ, ಹಣ.